ತಟ್ಟಗಳ್ಳಿ 130/3 ಅದರಲ್ಲಿ 9 ಕುಂಟೆ ಅಂತ ಹೇಳಿದ್ದಾರೆ. ನನ್ನ ಹೆಸರಲ್ಲಿ ನಾನು ಶಿಫಾರಸು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಶಿಫಾರಸ್ಸಿನ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಭೋಗಾದಿ 170, 171, 173, 211, 2 ಎಕರೆ 11 ಗುಂಟೆ. ಇದಕ್ಕೂ ಕೂಡ ಸಾರಾ ಮಹೇಶ್ ಅವರು ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಜನ ಸ್ವಲ್ಪ ಆರಾಮಾಗಿರಪ್ಪ ಅಂತೇಳಿ ರೆಸ್ಟ್ ಕೊಟ್ಟು 1 ವರ್ಷ ಹತ್ರ 14 ತಿಂಗಳಾಯ್ತಾ, 4 ತಿಂಗಳಾಯ್ತಾ. ನಾನೆಲ್ಲಿ ಶಿಫಾರಸು ಮಾಡಕ್ ಸಾಧ್ಯ? ನಾನೇನು ಮೂಡ ಮೆಂಬರಾ? ಆಯ್ತು ಹೋಗ್ಲಿ, ಮಾಜಿ ಮಂತ್ರಿ ಅಂತೇಳಿ ಏನಾರು ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಅದ್ ಯಾವ ಶಿಫಾರಸು ಮಾಡಿದೀನಿ ಅಂತ ಆ ಪತ್ರನಾರು ಬಿಡುಗಡೆ ಮಾಡಿ. ಈ ತರ ನೀವು ಒಬ್ಬ ನಗರಾಭಿವೃದ್ಧಿ ಸಚಿವರು ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಹೇಗೆ ಸಾಧ್ಯ? ಆಮೇಲೆ ಯಾರ್ಯಾರನ್ನ ಇಲ್ಲಿ ಹೆಸರು ಹೇಳಿದ್ದೀರಿ ಒಂದು ತನಿಖೆ ಮಾಡಿಸಿ. ಯಾರ್ಯಾರು ದೂರವಾಣಿನಲ್ಲಿ ಮಾತಾಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಸತಿ ಪ್ರಾಧಿಕಾರಕ್ಕೆ ಹೋಗಿದ್ದಾರೆ, ಯಾರ್ಯಾರು ರೈತರ ಹತ್ರ ಭೂಮಿನ ಎಷ್ಟೆಷ್ಟನ್ನ ತಗೊಂಡಿದ್ದಾರೆ, ಎಷ್ಟೆಷ್ಟು ನಿವೇಶನಗಳನ್ನು ಮಾರಾಟ ಆಗಿದೆ, ಯಾರ್ಯಾರು ಅವರ ಸಂಬಂಧಿಕರುಗಳ ಹೆಸರಿನಲ್ಲಿ ನೋಂದಾವಣಿಯಾಗಿದೆ, ಮಾರಾಟ ಆಗಿದೆ, ಇದೆಲ್ಲವನ್ನ ಒಂದು ತನಿಖೆ ಮಾಡಿಸಿ ಈ ರಾಜ್ಯದ ಜನತೆಗೆ ಸ್ಪಷ್ಟತೆ ಗೊತ್ತಾಗ್ಲಿ. ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮ ಕಣ್ಣು ಒರೆಸಕ್ಕೆ ರಾಜ್ಯದ ಜನತೆಗೆ ಒಂದೇನೋ ಹೇಳೋದು ಆಗದ್ ಬೇಡ. ನಾನು ಕೂಡ ನಿಮ್ಮ ಮೂಲಕ ಒತ್ತಾಯ ಮಾಡೋದು, ಇದಕ್ಕೊಂದು ತನಿಖೆ ಆಗ್ಲಿ. ಹತ್ತತ್ರ 1100 ಚಿಲ್ಲರೆ ಸೈಟು 50-50 ಆಗಿದೆ, ಕೊಟ್ಟಿದ್ದಾರೆ. ಇನ್ನು 500 ಚಿಲ್ಲರೆ ಸೈಟು ಭೂಮಿ ಇನ್ಸೆಂಟಿವ್ ಇಲ್ಲಿ JDS ಅಲ್ಲಿ ಹೇಳಿದಿರಿ, BJP ಅವ್ರು ಹೇಳಿದಿರಿ, ಅದಕ್ಕೆಲ್ಲ ತಪ್ಪು ಮಾಹಿತಿ. ಯಾಕೆಂದ್ರೆ ಇಷ್ಟೆಲ್ಲ ಆಯ್ತಿತ್ತಲ್ಲ, ನಿಮ್ ಕಾಂಗ್ರೆಸ್ ಮೆಂಬರ್ ಯಾರು ಇಲ್ವಾ? ನಮ್ ತನ್ವೀರ್ ಸೇಠು, ನಮ್ ಸ್ನೇಹಿತರು, ಅವ್ರೊಂಚೂರು ಬಾಯ್ ಬಿಡ್ಬೇಕು. ಅವ್ರಿಗೆಲ್ಲ ಒಂದ್ ಸ್ವಲ್ಪ ಗೊತ್ತಿದೆ, ಅವ್ರ ಸ್ವಲ್ಪ ವಿಚಾರ ಗೊತ್ತಿದೆ, ಅವ್ರನ್ನೊಂಚೂರು ಬಾಯ್ ಬಿಡ್ಸಿ. ನಾನು ಹೇಳಿದ್ನಲ್ಲ ಸ್ವಾಮಿ, ನಾನೇನಾರ ಒಂದ್ ಪತ್ರ ಬರ್ದಿದ್ರೆ, ಆಮೇಲೆ ನಾನು MLA, ಈಗ ಮಾಜಿ ಮಂತ್ರಿ ಆಯ್ತು, ಯಾರೋ ಪ್ರೀತಿಗೆ ಅಭಿಮಾನ ಇಟ್ಟು ಮಾಜಿ ಸಚಿವ ಓಲಿ ಒಂದು ಪತ್ರ ಕೊಟ್ಟವನೇ ತಡಿಯಪ್ಪ ಅಂತೇಳಿ ಮಾಡಿದ್ರು, ಆ ಪತ್ರನಾರ ರಿಲೀಸ್ ಮಾಡಿ ಅದೆಷ್ಟು ಆ ಪತ್ರಕ್ಕೆ ಮನ್ನಣೆ ಇಟ್ಟು ಕೊಟ್ಟಿದ್ದೀರಿ, ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಅಷ್ಟು ಸೈಟ್ನ, ಆ 50-50 ಸೈಟ್ನ ಪ್ರಾಧಿಕಾರಕ್ಕೆ ಸರೆಂಡರ್ ಮಾಡ್ಸಕ್ಕೆ ನಾನು ಬದ್ಧ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಇದನ್ನ ಸರಿಯಾದಂತ ರೀತಿಯಲ್ಲಿ ತನಿಖೆ ಮಾಡಿಸಿ. ನೀವು ತಪ್ಪು ಮಾಡಿದ್ದೀರಾ, ನಾನು ತಪ್ಪು ಮಾಡಿದ್ದೀನಾ, ಇನ್ನೊಬ್ರು ತಪ್ಪು ಮಾಡವ್ರ, ಎಲ್ಲರೂ ಜನರು ತಲೆಬಾಗ್ಲಿ.